ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನೇಪಾಳದಲ್ಲಿ ರಕ್ಕಸ ರಣಭೀಕರ ಪ್ರವಾಹ, ಬೆಂಗಳೂರಿನ 8 ಜನ ಮೃತಪಟ್ಟಿದ್ದಾರೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರವಾಹದಲ್ಲಿ 8 ಜನ ನಾಪತ್ತೆಯಾಗಿದ್ದಾರೆ. ಹಿರಿಯ ಅಧಿಕಾರಿಗಳು ಕಠ್ಮಂಡುವಿಗೆ ಕಳಿಸ್ತೇವೆ ಅಂತ ಹೇಳಿದ್ದಾರೆ. ನೇಪಾಳದ ರಣಭೀಕರ ರಕ್ಕಸ ಈ ಪ್ರವಾಹ ಹಲವು ಜನರನ್ನು ಬಲಿ ತೆಗೆದುಕೊಂಡಿದೆ. ಅದರಲ್ಲಿ ಅದರಲ್ಲೂ ಕರ್ನಾಟಕದ 8 ಜನ ನಾಪತ್ತೆಯಾಗಿದ್ದಾರೆ ಅಥವಾ ಮೃತಪಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ. ಕಠ್ಮಂಡುವಿಗೆ ನಾವು ಅಧಿಕಾರಿಗಳನ್ನು ಕಳಿಸ್ತೇವೆ ಅಂತ ಹೇಳಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರವಾಸಕ್ಕೆ ಅಂತ ತೆರಳಿತು, ಹಠಾತ್ತನೆ ಪ್ರವಾಹ ಸಂಭವಿಸಿತು. ಆ ಪ್ರವಾಹದಲ್ಲಿ ಉಳಿಯಲು ಸಾಧ್ಯವಾಗದೆ ಕೊಚ್ಚಿಕೊಂಡು ಹೋಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಬದುಕಬಹುದು, ಬದುಕದೇನೆ ಇರಬಹುದು, ಗೊತ್ತಿಲ್ಲ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿ. ಬಹುತೇಕ ನಾಪತ್ತೆಯಾದಂಥವರು ಬದುಕುಳಿಯುವ ಸಾಧ್ಯತೆಗಳಿಲ್ಲ ಅಂತ ಹೇಳಿ ನೇಪಾಳದ ಮೂಲಗಳು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ 8 ಜನರ ರಕ್ಷಣೆಗೆ ಅಥವಾ ಅಲ್ಲಿಂದ ಕರೆತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠ್ಮಂಡುವಿಗೆ ಅಧಿಕಾರಿಗಳನ್ನು ಕಳಿಸ್ತೇವೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. बागमती सभ्यताले बनाइरहेको थियो सुरुमा ಬೆಂಗಳೂರಿನ 8 ಜನ ನಾಪತ್ತೆಯಾಗಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೇಗೆ ಭೀಕರ ಪ್ರವಾಹ ಸಂಭವಿಸಿದೆ ಅಂತ ಹೇಳಿ. ನದಿ ತುಂಬಿ ಹರಿತಾ ಇರುವಂಥ ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಅನೇಕ ಪ್ರದೇಶಗಳಿಗೆ ನೀರು ನುಗ್ಗಿದೆ, ಅದು ಕೂಡ ರಭಸವಾಗಿ. ಹೀಗಾಗಿ ಇಷ್ಟೊಂದು ರಭಸವಾಗಿ ಹರಿಯುವಂಥ ನೀರಿಗೆ ಕೊಚ್ಚಿ ಹೋದಂಥ ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈವರೆಗೆ 175 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ.